ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ಒಂದು RCT ಒಬ್ಬ ವಿದ್ಯಾರ್ಥಿನ ಆಯ್ಕೆ ಮಾಡ್ತೀವಿ. ಈಗಾಗಲೇ ನಾವೇನು ಪರೀಕ್ಷೆ ಬರೆದು ಆ ಪರೀಕ್ಷೆಯಲ್ಲಿ ಯಾರು ಅತ್ಯಂತ ಹೆಚ್ಚು ಅಂಕ ಗಳಿಸಿರೋ ಆ ವಿದ್ಯಾರ್ಥಿಗೆ ಅವಕಾಶ ಕೊಡ್ತೀವಿ. ಹೀಗಾಗಿ ಇಲ್ಲಿ ಬರುವಂತಹ 10 ಪ್ರಶ್ನೆಗಳು ಬರ್ತವೆ. ಯಾವ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ತಾರೋ ಅವರಿಗೆ ಒಂದೊಂದು ನೋಟ್ಬುಕ್ ಕೊಡ್ತೀವಿ. ನನಗೆ 10 ನೋಟ್ಬುಕ್ಕು ಸಿಗ್ತವೆ, 10 ಸರಿಯಾದ ಉತ್ತರ ಹೇಳಿದೆ. ನಮ್ಮ ರಸದೃಶ್ಯ ವಿಶೇಷ ಏನಂತಂದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಅವ್ರನ್ನ ಔಟ್ ಮಾಡಲ್ಲ. ಅಂದರೆ 10 ಪ್ರಶ್ನೆಗಳು ಸಹ ಅವರು ಆಟವನ್ನು ಆಡಲೇಬೇಕಾಗುತ್ತೆ. ಹೀಗಾಗಿ ನಮ್ಮ ಮೊದಲ ಶತಾಧಿಪತಿಯ ಸ್ಪರ್ಧೆಯಾಗಿ ನಮ್ಮ RCT ಆಗಿದ್ದಾರೆ 10ನೇ ತರಗತಿಯ ವಿದ್ಯಾರ್ಥಿ ನರಸಿಂಹಮೂರ್ತಿ ಅವರು. RCT ಆಯ್ಕೆ ಆಗಿದ್ದಾರೆ. The game begins in 3, 2, 1. ಮತ್ತು ಈ ರಸಪ್ರಶ್ನೆ ಒಟ್ಟು ಈ ರಸಪ್ರಶ್ನೆಗೆ ಒಟ್ಟು 10 ಪ್ರಶ್ನೆ ಇರ್ತವೆ. ಪ್ರತಿ ಪ್ರಶ್ನೆಗೆ 10 ರೂಪಾಯಿ ಬಹುಮಾನದ ಬದಲು ನಾವು ಒಂದು ನೋಟ್ಬುಕ್ನ ಕೊಡ್ತೀವಿ. ಈ ರಸಪ್ರಶ್ನೆಗೆ ಯಾವ ರೀತಿಯ ಲೈಫ್ ಲೈನ್ ವಿಶೇಷ ಏನಪ್ಪ ಅಂದರೆ ಅಕಸ್ಮಾತ್ ಮಧ್ಯೆ ಏನೇ ತಪ್ಪು ಉತ್ತರ ಹೇಳಿದ್ರು ಸಹ 10 ಪ್ರಶ್ನೆಗೆ ಅವರು ಏನು ಮಾಡಲೇಬೇಕು. ಹೀಗಾಗಿ ಯಾವುದೇ ಸರಿಯಾದ ಉತ್ತರ ಹೇಳಿದ್ರು ಸಹ ಬಹುಮಾನ ಖಚಿತವಾಗಿ ಕೊಡ್ತೀವಿ. ಅಂದರೆ 10 ಪ್ರಶ್ನೆಗೆ 10 ಬಹುಮಾನಗಳಿರ್ತವೆ. ಹೀಗಾಗಿ ಮತ್ತೊಮ್ಮೆ ನರಸಿಂಹಮೂರ್ತಿ ಅವರಿಗೆ ಆಲ್ ದಿ ಬೆಸ್ಟ್. ನಿಮ್ಮ ಮೊದಲ ಪ್ರಶ್ನೆ ವಿಲೋಹ ಪಟ್ಟಿಯನ್ನು ಹೊಂದಿರುವಂತಹ ಸಾಧನ. ಆಪ್ಷನ್ ರೇಡಿಯೋ, ಇಸ್ತ್ರಿಪೆಟ್ಟಿಗೆ, ಮೊಬೈಲ್, ದೂರದರ್ಶನ. 35 ಸೆಕೆಂಡ್ಸ್ ಆಗಿದೆ. ನಿಧಾನಕ್ಕೆ ಯೋಚನೆ ಮಾಡುತ್ತೇವೆ. ವಿಲೋಹ ಪಟ್ಟಿಯನ್ನು ಹೊಂದಿರುವಂತಹ ಸಾಧನ ಇಸ್ತ್ರಿಪೆಟ್ಟಿಗೆ. ಇನ್ನು 15 ಸೆಕೆಂಡ್ ಟೈಮ್ ಇದೆ. ಯೋಚನೆ ಮಾಡ್ತಾ ಇದೆ. ಮೊಬೈಲ್ ಇರ್ಬೋದು, ರೇಡಿಯೋ ಇರ್ಬೋದು, ದೂರದರ್ಶನ ಇರ್ಬೋದು. ಈ ಮೊಬೈಲ್ ಯೋಚನೆ ಮಾಡ್ಕೊಂಡು ವಿಲೋಹ ಪಟ್ಟಿಯನ್ನು ಹೊಂದಿರುವಂಥ ಸಾಧನ ಒಂದು ತಿಳ್ಕೊಟ್ಟಿನ ಬಿಸಿ ಆಗುತ್ತೆ ಅಂತ ಇಸ್ತ್ರಿಪೆಟ್ಟಿಗೆ. ಸೊ ನರಸಿಂಹಮೂರ್ತಿಯವರು ಉತ್ತರವನ್ನು ಕೊಟ್ಟಿದ್ದಾರೆ ಬಿ ಇಸ್ತ್ರಿ ಪೆಟ್ಟಿಗೆ ಅಂತ. ವಿಲೋಹ ಪಟ್ಟಿಯನ್ನು ಹೊಂದಿರುವಂಥ ಸಾಧನ ಇಸ್ತ್ರಿ ಪೆಟ್ಟಿಗೆ. ಇವರ ಉತ್ತರ ಸರಿನೋ ತಪ್ಪೋ ಅಂತ ನೋಡೋಕ್ಕಿಂತ ಮುಂಚೆ ದಿನ ಎಷ್ಟು ಗಂಟೆವರೆಗೆ SSLC ಓದ್ತೀರಾ? ಸರ್ ನಾನು ಓದೋದಾದ್ರೆ ಒಂದು 2 ಗಂಟೆ ಮಧ್ಯಾಹ್ನ ಓದ್ತೀನಿ ಸರ್. ಅದಕ್ಕೆ ಸಂಜೆ ಫ್ರೆಂಡ್ಸ್ ಜೊತೆ ಸೇರಿ 3 ಗಂಟೆ. ಸರ್, ಈಗ ನರಸಿಂಹಮೂರ್ತಿಯವರ ಪ್ರಶ್ನೆಗೆ ಉತ್ತರವನ್ನು ನೋಡುವಂತೆ. ಸೊ ಕಂಪ್ಯೂಟರ್ ನರಸಿಂಹಮೂರ್ತಿಯವರ ಉತ್ತರವನ್ನು ಲಾಕ್ ಮಾಡಿ. ಅವ್ರ ಉತ್ತರ ಇಸ್ತ್ರಿಪೆಟ್ಟಿಗೆ. ಸೊ ವಿಲೋಹ ಪಟ್ಟಿಯನ್ನು 2 ಲೋಹಗಳನ್ನು ಸೇರಿಸುವ ಪಟ್ಟಿ. ಈ ವಿಲೋಹ ಪಟ್ಟಿಯ ವಿಶೇಷತೆ ಏನಪ್ಪ ಅಂದರೆ ಅಕಸ್ಮಾತ್ ತಾಪಮಾನದ ಜಾಸ್ತಿ ಆಯಿತು ಅಂತಂದರೆ, ಅಂದರೆ ಟೆಂಪ್ರೇಚರ್ ಜಾಸ್ತಿ ಆಯ್ತಂದರೆ ನೀವೆಲ್ಲ ನೋಡಿರ್ಬೋದು ಇಸ್ತ್ರಿಪೆಟ್ಟಿಗೆ ತನ್ನಷ್ಟೇ ಈಗ ಆಟೋಮೆಟಿಕ್ ಬಂದಿದೆ. ಹೀಟ್ ಜಾಸ್ತಿ ತನ್ನಷ್ಟೇ ಆಫ್ ಆಗುತ್ತೆ. ಹೀಗಾಗಿ
ಇಸ್ತ್ರಿ ಪೆಟ್ಟಿಗೆ ಸೇರಿದಂತಹ ಉತ್ತರ. ಈಗ The game ಎರಡನೇ begins ಪ್ರಶ್ನೆ in ನಿಮಗೆ 3, 2, 1. ನಾವು ತಿನ್ನುವಂತಹ ಕ್ಯಾರೆಟ್ನಲ್ಲಿ ಕಂಡುಬರುವಂತಹ ಜೀವಸತ್ವ ಯಾವುದು ಅಂತೇಳಿ ವಿಟಮಿನ್ ಸಿ, ವಿಟಮಿನ್ ಬಿ, ವಿಟಮಿನ್ ಎ, ವಿಟಮಿನ್ ಡಿ. ಕ್ಯಾರೆಟ್ನಲ್ಲಿ ಕಂಡುಬರುವಂತಹ ಜೀವಸತ್ವ ಸಿ ಇರುತ್ತೋ, ಬಿ ಇರುತ್ತೋ, ಎ ಇರುತ್ತೋ, ಡಿ ಇರುತ್ತೋ. ಫಸ್ಟ್ ವಿಟಮಿನ್ ಎ. ವಿಟಮಿನ್ ಎ. ಇನ್ನು 12 ಸೆಕೆಂಡ್ ಸಮಯ ಇದೆ. ನಮ್ಮ ಕಣ್ಣುಗಳು ಆರೋಗ್ಯವಾಗಿರುವಂತಹ ಕ್ಯಾರೆಟ್ ಹಾಕಿದೆ. ಆದರೆ ಕ್ಯಾರೆಟ್ನಲ್ಲಿ ಒಂದು ವಿಟಮಿನ್ ಇರುತ್ತೆ. ಆ ವಿಟಮಿನ್ ಯಾವುದು ಅಂತ ಪ್ರಶ್ನೆ. ಈಗ ನರಸಿಂಹಮೂರ್ತಿ ಉತ್ತರ ಕೊಟ್ಟಿರೋ ವಿಟಮಿನ್ ಎ. ಆದರೆ ಅವರು ಸರಿನೋ ತಪ್ಪು ಅಂತ ನೋಡೋಣ. ನರಸಿಂಹಮೂರ್ತಿ ಅವರು ಕೊಟ್ಟಿರುವಂತಹ ಉತ್ತರ ವಿಟಮಿನ್ ಎ ಅಂತೇಳಿ. ಈಗ ವಿಟಮಿನ್ ಎ ಸರಿ ಅಂತ ಸೊ ಕ್ಯಾರೆಟ್ ಅಲ್ಲಿ ವಿಟಮಿನ್ ಎ ಇರುತ್ತೆ. ವಿಟಮಿನ್ ಎ ಸೇವನೆ ಮಾಡಿದರೆ ನಮ್ಮ ಕಣ್ಣುಗಳು ಆರೋಗ್ಯವಾಗಿರ್ತವೆ. ಹೀಗಾಗಿ ಕ್ಯಾರೆಟ್ ಅಲ್ಲಿ ಕಂಡುಬರುವ ಜೀವಸತ್ವ ವಿಟಮಿನ್ ಎ. ನರಸಿಂಹಮೂರ್ತಿ ಕೊಟ್ಟಿದ್ದು ವಿಟಮಿನ್ ಎ ಅಂತ ಉತ್ತರ. ನಾನು ವಿಟಮಿನ್ ಸಿ ನ ಗೊತ್ತಿದ್ದಷ್ಟೇ. ರೈಟ್. ಈಗ ಮೂರನೇ ಪ್ರಶ್ನೆ. ಈಗ ಸ್ಕ್ರೀನ್ The ಮೇಲೆ game begins in 3, 2, 1. ಸೂರ್ಯರಶ್ಮಿಯ ಜೀವಸತ್ವ ಅಂತ ಯಾವುದು ಕರಿತೀವಿ? ಸೂರ್ಯನ ಬೆಳಕಲ್ಲಿ ಬರುವಂತಹ ವಿಟಮಿನ್ ಯಾವುದು ಅಂದರೆ ವಿಟಮಿನ್ ಡಿ, ವಿಟಮಿನ್ ಸಿ, ವಿಟಮಿನ್ ಎ, ವಿಟಮಿನ್ ಬಿ. ನಾವು ಬಿಸಿಲಲ್ಲಿ ಕುಳಿತಾಗ ಅಥವಾ ಬಿಸಿಲಲ್ಲಿ ಬೆಳೆ ಬಿಸಿಲಿಗೆ ಮಕ್ಕಳನ್ನ ಮೈ ಹೋಗ್ತೀವಿ. ಯಾಕಂದರೆ ಬಿಸಿಲು ಸಿಗಿ ಇರ್ತದೆ. ಅಂದರೆ ಆ ಬಿಸಿಲು ಸಿಗಿ ಅಂದರೆ ಬಿಸಿಲಿನಲ್ಲಿ ಒಂದು ವಿಟಮಿನ್ ಇರುತ್ತೆ. ಆ ವಿಟಮಿನ್ ಯಾವುದು? ವಿಟಮಿನ್ ಬಿ. ವಿಟಮಿನ್ ಬಿ. ಯೋಚನೆ ಮಾಡಿ. ಇನ್ನು 6 ಸೆಕೆಂಡ್ ಕಾಲಾವಕಾಶ ಇದೆ. ಲಾಕ್ ಮಾಡ. ವಿಟಮಿನ್ ಬಿ. ಸೊ ನರಸಿಂಹಮೂರ್ತಿ ಅವರು ಉತ್ತರವನ್ನು ಕೊಟ್ಟಿರೋ ವಿಟಮಿನ್ ಬಿ ಅಂತ. ವಿಟಮಿನ್ ಬಿ. ಆದರೆ ಅವ್ರ ಉತ್ತರ ಸರಿನೋ ತಪ್ಪೋ ಅನ್ನೋಕ್ಕಿಂತ ಮುಂಚೆ ನಿಮಗೆ ಮುಂದೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ? ಎಸ್ ಎಸ್ 625. 625. 620. 9 ಮಾರ್ಕ್ಸ್ ಆಗಿಬಿಟ್ಟಿದ್ದಾರೆ. ಅದು ಏನು ಗೊತ್ತಾಗಿಲ್ಲ ಆದರೂ ಏನಾರ ಗ್ರಾಮರಾದ್ರೂ ಹೋಗ್ಬೋದು. ಅದಕ್ಕೆ 625 ಒಂದು 620 ಒಳ್ಳೆಯದಾಗಲಿ. ಈಗ ಮೂರನೇ ಪ್ರಶ್ನೆ ಉತ್ತರವನ್ನು ನೋಡೋಣ. ಸೂರ್ಯರಶ್ಮಿಯ ಜೀವಸತ್ವ ಅದು ನರಸಿಂಹಮೂರ್ತಿ ವಿಟಮಿನ್ ಬಿ ಅಂತ ಕೊಟ್ಟಿದ್ದಾರೆ. ಅವರ ಉತ್ತರ ಸರ್ ಎಸ್ ವಿಟಮಿನ್ ಡಿ. ಸೂರ್ಯರಶ್ಮಿಯ ಜೀವಸತ್ವ ಅಂತೇಳಿ ವಿಟಮಿನ್ ಡಿ ಅನ್ನ ಕರಿತೀವಿ. ಹಾಗಾಗಿ ವಿಟಮಿನ್ ಡಿ ಯೋಚನೆ ಮಾಡಬೇಕನ್ನ ಕೊಡಿ. ಈಗ ನಾವು The game begins in 3, 2, 1. ರಕ್ತಹೀನತೆಗೆ ಕಾರಣ ಗ್ಯಾಸ್, ಇದರ ಕೊರತೆ. ಹಿಮೋಗ್ಲೋಬಿನ್, ಪ್ರೋಟೀನ್, ವಿಟಮಿನ್, ಕಬ್ಬಿಣ. ಸೊ ರಕ್ತಹೀನತೆಗೆ ಯಾವುದು ಕಾರಣ? ಈ 4ರಲ್ಲಿ ಒಂದು ಕಡಿಮೆ ಆಯಿತು ಅಂದರೆ ಅದು ರಕ್ತಹೀನತೆ ಅಂತ ಕರೀತೀವಿ. ಇನ್ನೂ ಕಾಲ ಬರ್ತದೆ. ಯೋಚನೆ ಮಾಡಿ. ರಕ್ತಹೀನತೆಗೆ ಕಾರಣ ಗ್ಯಾಸ್ ಕೊಡುತ್ತೆ. ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ವಿಟಮಿನ್ ಅಂತ ಹೇಳಿ. ಈಗ ನರಸಿಂಹಮೂರ್ತಿ ಅವರು ಏನು ಉತ್ತರ ಕೊಟ್ಟಿದ್ದಾರೆ ನೋಡೋಣಂತೆ. ವಿಟಮಿನ್ ರೈಟ್. ಹಿಮೋಗ್ಲೋಬಿನ್
ನರಸಿಂಹಮೂರ್ತಿ ಅವರೇ 2 ತಪ್ಪಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನೂ 6 ಪ್ರಶ್ನೆಗಳಿವೆ. ಯೋಚನೆ ಮಾಡಿ ಯಾವ ರೀತಿ ಉತ್ತರವನ್ನು ಕೊಡಿ. ನಿಮ್ಮ 5ನೇ ಪ್ರಶ್ನೆ. The game begins in 3, 2, 1. ಗಾಳಿಯಲ್ಲಿ ಶಬ್ದದ ವೇಗ 330 ಕಿಲೋಮೀಟರ್, 3,00,000 ಕಿಲೋಮೀಟರ್, 330 ಮೀಟರ್ ಪರ್ ಸೆಕೆಂಡ್ ಮೇಲಿನ ಇರುತ್ತದೆ. ಗಾಳಿಯಲ್ಲಿ ಶಬ್ದದ ವೇಗ ಎಷ್ಟಿರುತ್ತೆ? ರೈಟ್ ಲಾಸ್ಟ್ 330 ಮೀಟರ್ ಅದೊಂದೇ ಲಾಸ್ಟ್. ಗಾಳಿಯಲ್ಲಿ ಶಬ್ದದ ವೇಗ ಉತ್ತರವನ್ನು 330 ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ನರಸಿಂಹಮೂರ್ತಿ ಕೊಟ್ಟಿರುವ ಉತ್ತರ ಸರಿಯೋ ತಪ್ಪೋ ನೋಡೋಣಂತೆ. ಗಾಳಿಯಲ್ಲಿ ಶಬ್ದದ ವೇಗ 330 ಕಿಲೋಮೀಟರ್. 330 ಕಿಲೋಮೀಟರ್ ಅಲ್ಲ, 330 ಗಾಳಿಯಲ್ಲಿ ಶಬ್ದದ ವೇಗ 330 ಮೀಟರ್ ಪರ್ ಸೆಕೆಂಡ್. ಇದು ಸರಿಯಾದಂತಹ ಉತ್ತರ. ಈಗ 6ನೇ ಪ್ರಶ್ನೆ. The game begins in 3, 2, 1. ಅಲ್ಲಿನ ಹೊಸರಿನಲ್ಲಿ ರಕ್ತ ಬರುವುದು ಈ ಕಾಯಿಲೆಯ ಲಕ್ಷಣ. ಬೆರಿ ರಿಕೆಟ್ಸ್, ಇರುಳುಗುರು, ಸ್ಕರ್ವಿ. ಸಾಮಾನ್ಯವಾಗಿ ನಾವೇನಾದ್ರು ಹಣ್ಣು ತಿನ್ನಬೇಕಾದ್ರೆ ಕೆಲವು ರಕ್ತ ಬರುತ್ತೆ ಮೊಸರಾಗಿ. ಆ ರಕ್ತ ಯಾಕೆ ಬರುತ್ತಪ್ಪ ಅಂದರೆ ಇದರಲ್ಲಿ 4 ಕಾಯಿಲೆಗಳಿವೆ. ಬೆರಿ ರಿಕೆಟ್ಸ್, ಇರುಳುಗುರು ಮತ್ತು ಸ್ಕರ್ವಿ ಅಂತ. ಈ 4ರಲ್ಲಿ ಯಾವುದು ಉತ್ತರ ಅಂತ? ಯಾವ ಕಾಯಿಲೆಯ ಲಕ್ಷಣ? ಯೋಚನೆ ಮಾಡಿ. ಇನ್ನೂ 6 ಸೆಕೆಂಡ್ ಅವಕಾಶ ಇದೆ. ನಿಮ್ಮ ಸಮಯ ಮುಗಿದಿದೆ. ನೀವು ಲಾಕ್ ಮಾಡಿದಿರ. ಅಲ್ಲಿನ ವಾಸನೆಯಲ್ಲಿ ರಕ್ತ ಬರುವುದು ಈ ಕಾಯಿಲೆ ಲಕ್ಷಣ. ಇದೇ ಉತ್ತರ ಅಂತ ಹೇಗೆ ಹೇಳ್ತಾರೆ? ಇಳುವರು ಅಂದರೆ ಕಣ್ಕೊರದಿಂದ ರಕ್ತ ಬರೋಲ್ಲ. ಬೇರೆ ಗೊತ್ತಿಲ್ಲ ಸರ್, ಕವಿದು ಗೊತ್ತಿಲ್ಲ, ಅದರಿಂದ ರೈಟ್. ಅಲ್ಲಿನ ವಾಸನೆಯಲ್ಲಿ ರಕ್ತ ಬರುವುದು ಈ ಕಾಯಿಲೆ. ರಿಕೆಟ್ಸ್ ಅಂತಂದ್ರೆ ಬಾಗಿದ ಕೈ, ಬಾಗಿದ ಕಾಲು. ಹೀಗಾಗಿ ನರಸಿಂಹಮೂರ್ತಿಯವರ ಉತ್ತರ ಸರಿನೋ ತಪ್ಪು ಅಂತ ಹೇಳೋಣಂತೆ. ಅದು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡತ್ತೆ ಅವ್ರ ಉತ್ತರ. ಈ ಸೈಡ್ ಆಡಿಯನ್ಸ್ ಯಾರಾದ್ರೂ ಹೇಳ್ತಿದ್ದಾರೆ ನರಸಿಂಹಮೂರ್ತಿ ಕೊಟ್ಟಿರೋ ಉತ್ತರ ಅಲ್ಲ, ಅವ್ರ ಉತ್ತರ ಸರಿನೋ ತಪ್ಪು? ಸರಿ. ಬಿ ಉತ್ತರ ಕರೆಕ್ಟಾ? ನರಸಿಂಹಮೂರ್ತಿ ಕೊಟ್ಟಿರುವಂತಹ ಉತ್ತರ ಸರ್ ಸೊ ವಿಟಮಿನ್ ಸಿ ಕೊರತೆಲ್ಲ ಬರುವಂತಹ ಕಾಯಿಲೆ ಸ್ಕರ್ವಿ ಅಂತ ಹೇಳಿ. ವಿಟಮಿನ್ ಸಿ ಕಡಿಮೆ ಅಂತಂದ್ರೆ ಆ ಸ್ಕರ್ವಿ ಕಾಯಿಲೆ ಲಕ್ಷಣ ನಮ್ಮ ಒಸಡಿನಲ್ಲಿ ರಕ್ತ ಬರುತ್ತೆ. ಹೀಗಾಗಿ ವಿಟಮಿನ್ ಡಿ ಸರಿಯಾದ ಉತ್ತರ. ಗಿರೀಶ್ ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ನರಸಿಂಹಮೂರ್ತಿ ಅವರೇ ಮಾಡ್ತೀವಿ ನೋಡ್ರಿ. ಉತ್ತರ ಗೊತ್ತಿಲ್ಲ ನಿಮಗೆ? The game begins in 3, 2, 1. ಹಲ್ಲು ಮೂಳೆಯಲ್ಲಿರುವಂತಹ ಪ್ರಮುಖವಾದಂತಹ ಖನಿಜಾಂಶ. ಹಲ್ಲು ಮೂಳೆಯಲ್ಲಿರುವಂತಹ ಪ್ರಮುಖವಾದ ಖನಿಜಾಂಶ. ಆಪ್ಷನ್ ಇದೆ ಸೋಡಿಯಂ, ಕ್ಯಾಲ್ಸಿಯಂ, ಕಬ್ಬಿಣ, ತಾಮ್ರ. ಕ್ಯಾಲ್ಸಿಯಂ. ಇನ್ನು 24 ಸೆಕೆಂಡ್ ಇದೆ. ಕಳೆದ 3 ವರ್ಷ ಮಾತ್ರ ಮಾಡಿಕೊಡ್ತೀವಿ. ಗಮನ ಇಟ್ಟು ಪ್ರಶ್ನೆಗೆ ಉತ್ತರವನ್ನು ಕೊಡಿ. ಹಲ್ಲು
ಮೂರನೇದಿರುವಂತಹ ಪ್ರಮುಖವಾಗಿ ಫಲಿತಾಂಶ ಸೋಡಿಯಂ, ಕಬ್ಬಿಣ, ಕ್ಯಾಲ್ಸಿಯಂ, ತಾಮ್ರ. ನರಸಿಂಹಮೂರ್ತಿ ಅವರು ಕೊಟ್ಟಿದ್ದಾರೆ ಕ್ಯಾಲ್ಸಿಯಂ ಅಂತೇಳಿ. ನರಸಿಂಹಮೂರ್ತಿ ಕೊಟ್ಟಿರೋ ಉತ್ತರ ಇನ್ನು ಟೈಮ್ ಇದೆ. ಅಕಸ್ಮಾತ್ ಸರ್ ಇದು ಉತ್ತರ ತಪ್ಪಿದೆ, ನಾನು ಬೇರೆ ಕೂಗ್ತೀನಿ ಅಂತೇಳಿ ನಾನೊಂದು ಅವಕಾಶ ಕೊಡ್ತೀನಿ. ಬೇರೆ ಕೂತವನ್ನ ಹೋಗ್ಬೋದು ನೋಡಿ, ಬಹುಮಾನ ಕಳ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ರೈಟ್. ಈಗ ನರಸಿಂಹಮೂರ್ತಿ ಕೊಟ್ಟಿದ್ರೆ ಕ್ಯಾಲ್ಸಿಯಂ ಅಂತೇಳಿ. ಕ್ಯಾಲ್ಸಿಯಂ ಸೊ ನಮ್ಮ ಹಲ್ಲು ಮತ್ತೆ ಮೂಳೆಗಳಲ್ಲಿ ಪ್ರಮುಖವಾದ ಕ್ಯಾಲ್ಸಿಯಂ ಅಂತೇಳಿ. ಹಾಗಾಗಿ ಕ್ಯಾಲ್ಸಿಯಂ ಸರಿಯಾದಂತಹ ಉತ್ತರ. ಈಗ The game begins in 3, ಇಲ್ಲಿ ಒಂದು ಚಿತ್ರ ಕಾಣ್ತಾ ಇದೆ. 1. ಈ ಚಿತ್ರ ಮಾಡುತ್ತಿರುವ ಚಿತ್ರ 38 ಸೆಕೆಂಡ್ ಅಲ್ಲಿ ಅಟ್ಲೀಸ್ಟ್ 4 ಯಾವ್ದಾದ್ರು ಬಾಗಿಲು ಹೇಳುತ್ತೆ ಸರ್. ಜಠರ, ದೊಡ್ಡ ಕರಳು, ಸಣ್ಣ ಕರಳು, ವ್ಯಾಪೆ, ವ್ಯಾಪೆ, ಅನ್ನನಾಳ, ನಾಲಿಗೆ. 225 ಸೆಕೆಂಡ್ ಇದೆ. ಇದು ಜೀರ್ಣಾಂಗದ ಚಿತ್ರ. ಇಲ್ಲಿ ಏನು ಉತ್ತರ ಬರ್ತದೆ, ನರಸಿಂಹಮೂರ್ತಿ ಉತ್ತರ ಮ್ಯಾಚ್ ಆಗ ಅಟ್ಲೀಸ್ಟ್ 4 ಮ್ಯಾಚ್ ಆಗ ಸರಿಯಾಗಿ ಹೇಳಿದೆ. ಇನ್ನೂ ಒಂದು 10 ಸೆಕೆಂಡ್ ಇದೆ. ಈಗಾಗಲೇ ಅವರು ಉತ್ತರ ಕೊಟ್ಟರೆ ಅನ್ನನಾಳ, ಒಪ್ಪೆ, ಜಠರ, ಸಣ್ಣ ಕರಳು, ದೊಡ್ಡ ಕರಳು, ಕನಾಲು. The game. ಅನ್ನನಾಳ ಇದೆ, ಜಠರ ಇದೆ, ಸಣ್ಣ ಕರಳು ಇದೆ, ದೊಡ್ಡ ಕರಳು ಇದೆ, ಮೇಲುಜೀರ ಕರ್ಕ, ಗುದರ್ಪ. 4 ಉತ್ತರವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಸರಿಯಾದ ಉತ್ತರ. ಈಗ 9ನೇ ಪ್ರಶ್ನೆ ನೋಡೋಣಂತೆ. The game begins in 3, 2, 1. ಈ ಒಂದು ಎಕ್ಸ್ಪೆರಿಮೆಂಟ್ ಚಟುವಟಿಕೆಯ ಬಗ್ಗೆ ಕೇಳಿದ್ವಿ. ಒಂದು ಟಾನಿಕ್ ಬಾಟ್ಲು, ಒಂದು ಸ್ಪೆಲ್ಲಿಂಗ್ ಕಡ್ಡಿಯನ್ನು ನೀಡಿದೆ. ಟಾನಿಕ್ ಬಾಟ್ಲು, ಸ್ಪೆಲ್ಲಿಂಗ್ ಕಡ್ಡಿ ಇಟ್ಕೊಂಡು ಯಾವ ಪ್ರಯೋಗವನ್ನು ಮಾಡ್ತೀರಾ ಅಂತ ನೀವೆಲ್ಲ 8, 9 ಕ್ಲಾಸಲ್ಲಿ ಮಾಡಿಲ್ಲ. ನ್ಯೂಟನ್ನ ಮೊದಲ ನಿಯಮ, ರಾಶಿ ಸಂರಕ್ಷಣಾ ನಿಯಮ, ಶಕ್ತಿ ವಿಕೃತಿಯ ನಿಯಮ ಅಥವಾ ದ್ರವ್ಯಗಳ ಸ್ಥಿತಿಯನ್ನು ತೋರಿಸುವಂತ ಪ್ರಯೋಗ. ಟಾನಿಕ್ ಬಾಟ್ಲು ಸಣ್ಣದು, ಅದ್ರ ಮೇಲೆ ಒಂದು ಸ್ಪೆಲ್ಲಿಂಗ್ ಕಡ್ಡಿ 6 ಒಂದು ಪ್ರಯೋಗವನ್ನು ಮಾಡ್ತೀವಿ. ಆ ಪ್ರಯೋಗ ಈ 4 ಯಾವುದು? ದ್ರವ್ಯಗಳ ಸ್ಥಿತಿ ತೋರಿಸುವ ಪ್ರಯೋಗ. ದ್ರವ್ಯಗಳ ಸ್ಥಿತಿಯನ್ನು ತೋರಿಸುವಂತಹ ಪ್ರಯೋಗ. ನ್ಯೂಟನ್ ಪ್ರಯೋಗ ಮಾಡಿ ಬರೋಣ. ಒಂದು ಟಾನಿಕ್ ಬಾಟಲ್, ಒಂದು ಪ್ಲೇನ್ ಕಡ್ಡಿ, ಅವೆರಡನ್ನ ಬಳಸ್ಕೊಂಡು ಒಂದು ಪ್ರಯೋಗವನ್ನು ಅಂದರೆ ವಿಜ್ಞಾನದ ಸರಳ ಪ್ರಯೋಗವನ್ನು ನಾವು ಮಾಡೋಕ್ಕೆ ಸಾಧ್ಯ ಇದೆ. ಆ ಪ್ರಯೋಗ ಯಾವುದಪ್ಪ ಅಂತಂದರೆ ನ್ಯೂಟನ್ನ ಚಲನೆಯ ಮೊದಲನೆಯ ನಿಯಮ. ಸೊ ನರಸಿಂಹಮೂರ್ತಿ ಕೊಟ್ಟಿರೋದು ಏನು? ದ್ರವ್ಯಗಳ ಸ್ಥಿತಿಯನ್ನು ತೋರಿಸುವಂತಹ ಪ್ರಯೋಗ. ಹೀಗಾಗಿ ನರಸಿಂಹಮೂರ್ತಿ ಕೊಟ್ಟಿರುವಂತಹ ಸೊ ಒಂದು ಟಾನಿಕ್ ಬಾಟ್ಲು, ಅದ್ರ ಮೇಲೆ ಪ್ಲೇನ್ ಕಡ್ಡಿ ಸಿಕ್ಕಿಸಿ ಅದನ್ನ ಹೆಚ್ಚುದಾಗಿ ಏನಂತಪ್ಪ ಅಂದರೆ ಘನದ್ರವ್ಯ ಸ್ಥಿತಿ ನಾವು ತೋರಿಸ್ಬೋದು. ಹೀಗಾಗಿ ಡಿ ಸರಿಯಾದಂತಹ ಉತ್ತರ. ಇನ್ನು ಈ ರಸಪ್ರಶ್ನೆಯ ಕೊನೆಯ ಪ್ರಶ್ನೆ ನಿಮ್ಮ ಮುಂದೆ. ಇಲ್ಲಿ ಒಬ್ಬ ವಿಜ್ಞಾನಿ ಚಿತ್ರ ಇದೆ. ವಿಜ್ಞಾನಿ ಹೆಸರು ಸಿ.ವಿ. ರಾಮನ್. ಟೈಮ್ ಇದೆ, ಯೋಚನೆ ಮಾಡಿ ಸಿ.ವಿ. ರಾಮನ್. ನೋಡಂತೆ ನರಸಿಂಹಮೂರ್ತಿ ಕೊಟ್ಟಿರೋ ಉತ್ತರ ಯಾವುದು ಅಂತೇಳಿ. ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಲ್ವಾ? ನೊಬೆಲ್ ಬಹುಮಾನ ಪಡೆದಂತಹ ಏಷ್ಯಾದ ಮೊದಲ ವಿಜ್ಞಾನಿ ಯಾರು? ಸಿ.ವಿ. ರಾಮನ್. ಹೀಗಾಗಿ ಈ ಚಿತ್ರದಲ್ಲಿ ಇರುವಂತಹ ವಿಜ್ಞಾನಿ ಯಾರಪ್ಪ ಅಂತಂದ್ರೆ ಅನ್ಸಿರಾ ಕಾಂಡೇರಿಯ. ಈ ಚಿತ್ರದಲ್ಲಿ ಇರುವಂತಹ ವಿಜ್ಞಾನಿ ಹೆಸರು ಏನಪ್ಪ ಅಂತಂದ್ರೆ ಸರ್ ಐಸಾಕ್
ನ್ಯೂಟನ್ ನಂದು ಅಲ್ಲ ಸರ್ ಸಿ ನರಸಿಂಹಮೂರ್ತಿಯವರು ಒಟ್ಟು 10 ವರ್ಷಗಳಲ್ಲಿ RCD ಆಯ್ಕೆಯಾಗಿ 10 ಪ್ರಶ್ನೆಗಳಲ್ಲಿ 7 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ, 3 ಪ್ರಶ್ನೆಗಳಿಗೆ ಆಡಿಯನ್ಸ್ ಉತ್ತರವನ್ನು ಕೊಟ್ಟಿದ್ದಾರೆ. ನಿಮ್ಮ ರಸಪ್ರಶ್ನೆಯ ಅನುಭವ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಒಂದೆರಡು ಮಾತು ಹೇಳ್ಬೋದು. ಸರ್ ಖುಷಿ ಆಯಿತು. ಮತ್ತು ಈ ಥರ ಪ್ರಶ್ನೆಗಳು ಕೇಳ್ತಾರೆ ಅಂತ ಮತ್ತೆ ಇದರಿಂದಾಗಿ ಸ್ವಲ್ಪ ತಿಳ್ಕೊಂಡೆ. ಹೀಗಾಗಿ ವಿಜ್ಞಾನದ ಬಗ್ಗೆ ಆಸಕ್ತಿಯನ್ನು ಬೆಳೆಸ್ಕೊಂಡ್ರೆ, ಯಾಕಂದರೆ ಇವೆಲ್ಲ ಜನರಲ್ ನಾಲೆಡ್ಜ್ ಅಂದರೆ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳೇ ಹೆಚ್ಚಾಗಿರುತ್ತೆ. ಈಗ ಪಠ್ಯ ಜೊತೆಗೆ ಇವನು ಸಹ ತಿಳ್ಕೊಂಡ್ರೆ 8, 9, 10ನೇ ಕ್ಲಾಸ್ ಸಿಲೆಬಸ್ ಇದೆಯೋ ಆ ಸಿಲೆಬಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದ್ದಾವೆ. ಈಗ ಇದುವರೆಗೂ ನಮ್ಮ ಜೊತೆಗೆ ಆದ ನಂತರ ನರಸಿಂಹಮೂರ್ತಿ ಅವರಿಗೆ ಮತ್ತೊಮ್ಮೆ ಆದಿತ್ಯ ಅಂತ 10 ರಸಪ್ರಶ್ನೆಯ ಪ್ರಶ್ನೆಗಳಲ್ಲಿ 7 ಪ್ರಶ್ನೆ ಉತ್ತರವನ್ನು ಕೊಟ್ಟು 3 ಪ್ರಶ್ನೆ ಉತ್ತರವನ್ನು ಕೊಟ್ಟು 3 ಪ್ರಶ್ನೆಗಳಿಗೆ ಉತ್ತರ ಕೊಡದಂತೆ ತುಂಬ ಚೆನ್ನಾಗಿ ಆಟವನ್ನು ಆಡಿದ್ದಾರೆ. ಈಗ ಕೌನ್ ಬನೇಗಾ ಶತಾಧಿಪತಿ ರಸಪ್ರಶ್ನೆಯಲ್ಲಿ 2ನೇ ಅಭ್ಯರ್ಥಿಯನ್ನು ಕರೆಯುವಂತೆ. ಸೊ 2ನೇ ಕಂಟೆಸ್ಟೆಂಟ್ ಈ ಒಂದು ರಸಪ್ರಶ್ನೆಯಲ್ಲಿ ಬೇಗಳಿಯ ಗ್ರಾಮೀಣ ಭಾಗದ ವಿದ್ಯಾರ್ಥಿ ಓಬ್ಲೇಶ್ ಅವರು ಕೌನ್ ಬನೇಗಾ ಶತಾಧಿಪತಿ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರೂ ಅವರೇ ನಮಗೆ ಸ್ವಾಗತ. ಈಗಾಗಲೇ ನಿಮ್ಮೆಲ್ಲರೂ ಸಹ ನಿಯಮಗಳು ಗೊತ್ತಿದ್ದಾರೆ. ನಿಮಿಷ ಕಟ್ಕೊಂಡು ಉಮೇಶ್ ಅವರೇ, ನಾವು ಮೇಘಲಿಯ ವತಿಯಿಂದ RCD ಆಯ್ಕೆ ಆಗಿದ್ದಾರೆ, ಏನು ಅನ್ನಿಸ್ತಾ ಇದೆ? ನಿಮ್ಮ ಬಗ್ಗೆ ನಾನು ಹೇಳ್ತೀರ? ಖುಷಿ ಆಗ್ತದೆ. ರೈಟ್, ಈಗ ಈ ಒಂದು ರಸಪರೀಕ್ಷೆಯನ್ನು ಪ್ರಾರಂಭ ಮಾಡುವಂತೆ ಎಲ್ಲರೂ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ. ಮೊದಲನೆಯ ಪ್ರಶ್ನೆ, ದಿನಾಮ ನಾಮಕರಣ ಪದ್ಧತಿಯಿಂದ ಸೂಚಿಸಿದಂತಹ ವಿಜ್ಞಾನಿ ಯಾರು ಅಂತೇಳಿ ಸೆನೆಕಾ, ಕೆರೋಲಸ್, ಲಿನೇಯಸ್, ಅರಿಸ್ಟಾಟಲ್, ಡಾರ್ವಿನ್. ಅಂದರೆ ಜೀವಿಗಳನ್ನ ವೈಜ್ಞಾನಿಕವಾಗಿ ಹೆಸರಿಸುವಂತಹ ವಿಧಾನವನ್ನು ದಿನಾಮ ನಾಮಕರಣ ಪದ್ಧತಿ ಅಂತ ಹೇಳ್ತೀವಿ. ಈ ವಿಧಾನವನ್ನು ಸೂಚಿಸಿದ ವಿಜ್ಞಾನಿ ಯಾರು? ಇನ್ನೂ 11 ಇದೆ, 11 ಸೆಕೆಂಡ್ ಕಾಲಾವಕಾಶಕ್ಕೆ ಯೋಚನೆ ಮಾಡುತ್ತವನ್ನ ಕೊಡಿ. ದಿನಾಮ ನಾಮಕರಣ ಮಾನವನ ವೈಜ್ಞಾನಿಕ ಹೆಸರು ಹೋಮೋಸೆಪಿಯನ್ಸ್, ಆ ರೀತಿ ಹೆಸರನ್ನ ಸೂಚಿಸಿದ ವಿಜ್ಞಾನಿ ಯಾರು ಅಂತೇಳಿ. ಹೀಗಾಗಿ ಓಬ್ಲೇಶ್ ಅವರು ಡಿ ಉತ್ತರವನ್ನು ಕೊಟ್ಟಿದ್ದಾರೆ. ಡಿ ಉತ್ತರ ಸರಿನೋ ತಪ್ಪು ಅಂತ ನೋಡುವಂತೆ. ದಿನಾಮ ನಾಮಕರಣ ಪದ್ಧತಿಯನ್ನ ಸೂಚಿಸಿದಂತ ವಿಜ್ಞಾನಿ ಯಾರಪ್ಪ ಅಂದ್ರೆ ಉತ್ತರ ಅರಿಸ್ಟಾಟಲ್. ಅರಿಸ್ಟಾಟಲ್ ತಪ್ಪು. ಸರ್ ಬಿ ಸರ್ ಕರೋಲಸ್ ಅನೇಯಸ್. ಬಿ ಸರಿಯಾದ ಉತ್ತರ ಕರೋಲಸ್ ಅನೇಯಸ್. ಜೀವಿಗಳನ್ನು ವೈಜ್ಞಾನಿಕವಾಗಿ ಹೆಸರಿಸುವಂತ ವಿಧಾನವನ್ನು ವಿನಾಮ ನಾಮಕರಣ ಮಾಡ್ತೀವಿ. ಈ ಪದ್ಧತಿಯನ್ನು ಸೂಚಿಸಿದ ವಿಜ್ಞಾನಿ ಯಾರಂದ್ರೆ ಕರೋಲಸ್ ಅನೇಯಸ್. ಕರೋಲಸ್ ಅನೇಯಸ್ ಸರಿಯಾದ ಉತ್ತರ. ಈಗ ಎರಡು ಪ್ರಶ್ನೆಗಳು. Game begins in 3, 2, 1. ಗುಂಪು ಹೂವಿರುವಂತಹ ಸಸ್ಯದ ವಿಶೇಷ ರಂಬೆ ರೈಸಾಯ್ಡ್, ಕೋನ್, ಪುಷ್ಪ ಮಂಜರಿ, ಪ್ರೋಥ್ಯಾಲಸ್. ಗುಂಪು ಹೂವನ್ನು ಬಿಡುವಂತಹ ಸಸ್ಯದ ವಿಶೇಷ ರಂಬೆ ರೈಸಾಯ್ಡ್, ಕೋನ್, ಪುಷ್ಪ ಮಂಜರಿ, ಪ್ರೋಥ್ಯಾಲಸ್.
ಡಿ ಪ್ರೋತ್ಸಾಹಸ್. ಇನ್ನೂ ಕಾಲಾವಕಾಶ ಇದೆ, ಯೋಚನೆ ಮಾಡಿ ಸರಿಯಾದ ಉತ್ತರವನ್ನು ಕೊಡಿ. ಗುಂಪು ಹೂಗಳನ್ನು ಬರುವಂಥ ಸಸ್ಯದ ವಿಶೇಷ ರೆಂಬೆ. ಯಾಕೆ ಮಾಡೋಣ? ಓಬಳೇಶ್ ಅವರು ಎರಡನೇ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಡಿ ಪ್ರೋತ್ಯಾಗಸ್ ಅಂತ. ಗುಂಪುಗಳು ಬಿಡುವಂತಹ ಸಸ್ಯದ ವಿಶೇಷ ರೆಂಬೆ ಪ್ರೋತ್ಯಾಗಸ್ ಸರಿಯಾದ ಉತ್ತರ ಅಲ್ಲ. ಅಂಜಲಿ ಕೋಲ್ ತಪ್ಪಾದ ಉತ್ತರ ಹೇಳೋಣ. ಪುಷ್ಪಮಂಜರಿ ಸರಿಯಾದಂತಹ ಉತ್ತರ. ಬಾರಿ. ಗುಂಪುಗಳು ಬಿಡುವಂತಹ ಸಸ್ಯದ ವಿಶೇಷ ರಂಗ ಪುಷ್ಪ ಮಂಜರಿ. ಸರಿಯಾಗಿ ಉತ್ತರ ಕೊಡೋ ಆಡಿಯನ್ಸ್ ಏನ್ ಮಾಡ್ಬೇಕು? ಮೊದಲು ಪ್ರಶ್ನೆ ಸರಿಯಾಗಿ ಓದಿ ಕೇಳ್ರಿ. ಅರ್ಜೆಂಟಿಗೆ ಎದ್ದಿನ ಕಾಲ ಉತ್ತರ ಹೇಳ್ಬೇಡ್ರಿ. ಯೋಚನೆ ಮಾಡಿದ್ರೆ ಮಾತ್ರ ಉತ್ತರ ಸಿಗೋದು. ಓಬಳೇಶ್ ಅವರೇ ಮೊದಲ ಎರಡು ಪ್ರಶ್ನೆಗೆ ತಪ್ಪಾದ ಉತ್ತರವನ್ನು ಕೊಟ್ಟಿಲ್ಲ. ಮುಂದಿನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಡಿ ಅಂತ ಹೇಳ್ತಾ ಮತ್ತೊಂದು ಆಲ್ ದಿ ಬೆಸ್ಟ್. ಈಗ ನಿಮ್ಮ ಮುಂದಿನ ಪ್ರಶ್ನೆ Indicators in 3, 2, 1. ಅಸಂಖ್ಯಾತ ರಂಧ್ರಗಳನ್ನು ದೇಹದಲ್ಲಿ ಹೊಂದಿರುವಂತಹ ವಂಶ. ಅಸಂಖ್ಯಾತ ರಂಧ್ರಗಳನ್ನು ದೇಹದಲ್ಲಿ ಹೊಂದಿರುವಂತಹ ವಂಶ. ಸ್ತನ್ಯ ಪ್ರಾಣಿಗಳು, ಸಂದೀಪರಿಗಳು, ಮೃದ್ವಂಗಿಗಳು, ಮೃದು ಕಣವಂಶಗಳು. ಯಾವ ಜೀವಿಗಳ ದೇಹದಲ್ಲಿ ರಂಧ್ರಗಳಿವೆ? ಇನ್ನು 14 ಸೆಕೆಂಡ್ ಮಾತ್ರ ಅವಕಾಶ ಇದೆ. ಮೃದ್ವಂಗಿಗಳು. ಮೃದ್ವಂಗಿ ಉದಾಹರಣೆ ಶರೀರಗಳು, ಬಸವಗಳು. ರೈಟ್. ಅಸಂಖ್ಯಾತ ರಂಧ್ರಗಳನ್ನು ದೇಹದಲ್ಲಿ ಹೊಂದಿರುವ ವಂಶ. ಅವರು ಮೃದ್ವಂಗಿಗಳಂತೆ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಮೃದ್ವಂಗಿಗಳು ಇವರ ಉತ್ತರ ಸರಿಯಾದ ತಪ್ಪು ಅಂತ ನೋಡೋಣಂತೆ. ಸೊ ಮೃದ್ವಂಗಿಗಳು ಸರಿಯಾದಂತಹ ಉತ್ತರ ಖಂಡಿತ ಅಲ್ಲ. ಮೃದ್ವಂಗಿಗಳು ತಪ್ಪಾದಂತಹ ಸರಿಯಾದ ಉತ್ತರವನ್ನ ಎ ಸರಿಯಾದ ಉತ್ತರ ಸ್ಪಂದಿಸಿದ್ದಾರೆ. ಮನೋಜ್ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಅಭಿನಂದನೆಗಳು. ಇಲ್ಲಿ ಕೆಲವೊಂದ್ಸಲಿ ಅದು ತಿಳ್ಕೊಂಡಾಗ ಕನ್ಫ್ಯೂಸ್ ಆಗುತ್ತೆ. ಹೀಗಾಗಿ ಗೊಂದಲಕ್ಕೀಡಾಗದಂತೆ ಸರಿಯಾದ ಉತ್ತರವನ್ನು ಕೊಡಿ. ಸೊ ಮತ್ತೊಮ್ಮೆ ಓಬಳೇಶ್ ಜೋರ ಚಪ್ಪಾಳೆ ತಟ್ಟಿ. ಬಗ್ಗುವಿಕೆ ಈ ಪ್ರಾಣಿಯಲ್ಲಿ ಕಂಡುಬರುತ್ತದೆ. ಹೈಡ್ರಾ, ಬಸವ ಹುಳು, ಜಂತುಹುಳು, ಸೈಕಾನ್. ಬಗ್ಗುವಿಕೆ ಅಲೈಂಗಿಕ ಇತಿಹಾಸ ಒಂದು ಉದಾಹರಣೆ. ಇದು ಈ ನಾಲ್ಕರಲ್ಲಿ ಯಾವ ಜೀವಿಯಲ್ಲಿ ಕಂಡುಬರುತ್ತದೆ? ಹೈಡ್ರಾ, ಬಸವ ಹುಳು, ಜಂತುಹುಳು ಮತ್ತು ಸೈಕಾನ್. ಇದು ಈ ವರ್ಷ ಇರುವಂತಹ ಬಗ್ಗುವಿಕೆ ಈ ಪ್ರಾಣಿಯಲ್ಲಿ ಕಂಡು ಬರುತ್ತದೆ. ರೈಟ್. ಓಬಳೇಶ್ ಅವರು ಉತ್ತರ ಕೊಟ್ಟಿದ್ದಾರೆ ಹೈಡ್ರಾ ಅಂತ ಹೇಳಿ. ಇನ್ನು 2 ಸೆಕೆಂಡ್. ಈಗ ಓಬಳೇಶ್ಗೆ ನನ್ನ ಕಡೆಯಿಂದ ಒಂದು ಆಯ್ಕೆ ನಾವು ಕೊಡ್ತಿದ್ರೆ, ಈಗ ಅವರು ಹೈಡ್ರಾ ಅಂತ ಕೊಟ್ಟಿದ್ದಾರೆ ಆಲ್ರೆಡಿ. ಹೈಡ್ರಾ ಸರಿಯಾದ ಉತ್ತರ ಅಂತ. ಈಗಲೂ ಕಾಲಾವಕಾಶ ಅವರು ತಮ್ಮ ಉತ್ತರವನ್ನು ಸೇವ್ ಮಾಡ್ಕೊಂಡು ಹೈಡ್ರಾ ಅಲ್ಲ ಸರ್ ಅಂತೇಳಿ ಯಾವುದಾದ್ರೂ ಹೋಗ್ಬೋದು. ಅದಕ್ಕೆ ಅವಕಾಶ ಕೊಡ್ತೀವಿ. ಹೈಡ್ರಾನೇ ಇರಲಿ. ಸೊ ಹಾಗಾದ್ರೆ ಮಗುವಿಗೆ ಹೈಡ್ರಾ ಪ್ರಾಣಿಯಲ್ಲಿ ಕಂಡು ಬರುತ್ತದೆ ಅನ್ನೋದು ಸರಿಯಾಗಿ ಗೊತ್ತಾದ್ರೆ ಅವ್ರನ್ನ ಸರಿನೋ ತಪ್ಪು ಅಂತೇಳಿ ನೋಡೋಣಂತೆ. ಓಬಳೇಶ್ ಅವರು ಕೊಟ್ಟಿರುವಂತಹ ಉತ್ತರ
5 ಸರಿಯಂತಹ ಉತ್ತರ. ಈಗ ನೀವು ಅತ್ತೆ ತಗೊಳ್ಳಿ ಗೊತ್ತೀರಾ, ನರಸಿಂಹಮೂರ್ತಿಯವರು 620 ಅಂಕ ಗಳಿಸಿದ್ರು ಅಂತ ಹೇಳಿದ್ರು. ನೀವು ಎಷ್ಟು ಅಂಕನ ಗಳಿಸ್ತೀರ? 625ಕ್ಕೆ 600. ಯಾಕೆ 25 ಮಾಸ ಹಾಕಿದ್ದೀರಾ? ಆಲ್ ದಿ ಬೆಸ್ಟ್. ಈಗ ನಾವು 5ನೇ ಪ್ರಶ್ನೆ Will ನೋಡೋಣ. begins in 3, 2, 1. ಅತ್ಯಂತ ದೊಡ್ಡದಾದಂತಹ ಆಕಾಶೇರುಕಗಳ ವಂಶ ಮೃದ್ವಂಗಿ, ಕುಡುಕು ಗ್ರಾಮಂತ, ಸಂಧಿಪರಿಗಳು ಮತ್ತು ಮೇಲಿನ ಎಲ್ಲರು. ಈ ಮೂರಲ್ಲಿ ಅತ್ಯಂತ ದೊಡ್ಡದಾದಂತಹ ವಂಶ ಯಾವುದು? ಮೃದ್ವಂಗಿ, ಕುಡುಕು ಗ್ರಾಮಂತಗಳು, ಸಂಧಿಪರಿಗಳು. ಸಿ ಸಂಧಿಪರಿಗಳು. ಇದು ಟೈಮ್ ಇದೆ. ಮಾಡ್ಬೋದಾ? ಅಕಶೇರುಕಗಳನ್ನು ಬೆನ್ನು ಮೂಳೆಯನ್ನ ಹೊಂದಿದಂತಹ ಜೀವಿಗಳು. ಇವುಗಳಲ್ಲಿ 8 ವಂಶಗಳು ಬರ್ತವೆ. ನಿಮಗೂ ಗೊತ್ತಿದೆ, ಸ್ಪಂಜ ಪ್ರಾಣಿಗಳು, ಕುಡುಕು ಗ್ರಾಮಂತಗಳು, ಮೃದ್ವಂಗಿಗಳು, ದುಂಡುಗಳು, ಚಪ್ಪಟಗಳು, ಕಂಡಗಚ್ಚಗಳು, ಈ ರೀತಿ ಒಟ್ಟು ಮತ್ತೆ ಸಂಧಿಗಳು 8 ವಂಶಗಳು ಬರ್ತವೆ. ಈ 8 ವಂಶಗಳಲ್ಲಿ ಅತ್ಯಂತ ದೊಡ್ಡದಾದಂಥ ವಂಶ ಯಾವುದು ಅಂದರೆ ಇವರು ಕ್ರಮ ಕೊಟ್ಟಿದ್ದಾರೆ ಸಂಧಿಪದಿಗಳು. ಸಂಧಿಪದಿಗಳು ಎಲ್ಲೋ ಡೌಟ್ ಅನ್ನಿಸ್ತಾ ಇದೆ ನನಗೆ. ಹೀಗಾಗಿ ಅತ್ಯಂತ ದೊಡ್ಡ ವಂಶ ಸಂಧಿಪದಿಗಳು ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಸಂಧಿಪದಿಗಳು ಉಮೇಶ್ ಅವರೇ ಮತ್ತೊಮ್ಮೆ ಟೈಮ್ ಸೆಟ್ ಮಾಡಿ ಶೇರ್ ಮಾಡ್ತೀರಾ ಅಥವಾ ಅದೇ ಓಕೆ. ನಿಮ್ಮ ಉತ್ತರ ಮೃದ್ವಂಗಿಗಳು. ಇದು ಮೋಸ್ಟ್ಲಿ ಕಂಪ್ಯೂಟರ್ ಡೌಟ್ ಬರ್ತದೆ. ಓಬ್ಲೇಶ್ ಕೊಟ್ಟಿರೋ ಎಲ್ಲೋ ತಪ್ಪಿರ್ಬೋದು ಅಂತ. ಹೀಗಾಗಿ ಒಂದ್ಸರಿ ನಿಮ್ಮ ಫ್ರೆಂಡ್ಸ್ ಮಾತನ್ನ ಕೇಳ್ಬೋದು. ಮನಸ್ಸಿನ ಮಾತನ್ನ ಕೇಳಿ. ಸೊ ಸಿ ಸಂಧಿಪದಿಗಳು. ಮೋಸ್ಟ್ಲಿ ನನಗೆ ಅನ್ಸೋದು ನರಸಿಂಹ 620 ಮಾರ್ಕ್ಸ್ ತೆಗಿತಾನೆ ಅಂದ್ರೆ ತುಂಬಾ ಬುದ್ಧಿವಂತ ಇರ್ತಾನೆ. ಅವನ ಹತ್ರ ಸರಿ ಇರ್ಬೋದೇನೋ. ನರಸಿಂಹಮೂರ್ತಿ ಕೊಟ್ಟರು ಕುಟುಂಬ ಗ್ರಾಮ ಅಲ್ವಾ? ನೀವು ಕೊಟ್ಟರು ಸಂಧಿಪದಿಗಳು. ಈಗ ನೀವು ನರಸಿಂಹ ಹೋದ್ರೆ ಕುಟುಂಬ ಗ್ರಾಮ ಅಂತ ಅವ್ನು ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್. ಹೀಗಾಗಿ ಅವ್ನು ಮಾತಾಡಿದ್ರೆ ಈ ಪ್ರೈಸ್ ಬರ್ಬೋದೇನೋ. ಸೀನಿಯರ್ ರೈಟ್. ಸಂಧಿಪದಿಗಳು ಅತ್ಯಂತ ದೊಡ್ಡ ವಂಶ ಅಂತೇಳಿ ಓಬ್ಲೇಶ್ ಅವರು ಕೊಟ್ಟಿದ್ದಾರೆ. ರೈಟ್. ವೆರಿ ಗುಡ್. ನೀವು ಯಾಕೆ ನರಸಿಂಹನೊಬ್ಬರು ಹೋಗಲಿಲ್ಲ? ಸಂಧಿಪದಿಗಳು. ಸಂಧಿಪದಿಗಳು ಅಂದರೆ ಕೀಲು ಕಾಳುಗಳನ್ನು ಹೊಂದಿರುವಂಥ ಜೀವಿ. ಅಂದರೆ ಜಿಲ್ಲೆ ಇರ್ಬೋದು, ಅದು ಜಿಲ್ಲೆ ಏನು ಕೀಟಗಳಿದ್ದಾವೆ, ಚಿಟ್ಟೆ, ಸೊಳ್ಳೆ, ನೊಣ, ಯಾವ್ಯಾವ ಕೀಟಗಳಿದ್ದಾವೋ ಆ ಎಲ್ಲ ಕೀಟಗಳನ್ನ ಸಂಧಿಪದಿಗಳು ಅಂತ ಹೇಳ್ತೀವಿ. ಹೀಗಾಗಿ ಅಕಶೇರುಕಗಳಲ್ಲಿ ಅತ್ಯಂತ ದೊಡ್ಡ ವಂಶಗಳಂತಂದರೆ ಸಂಧಿಪದಿಗಳು. ಹೀಗಾಗಿ ಓಬ್ಲೇಶ್ ಅವರು ಯಾರ ಮಾತುಗಳು ಕೇಳಂತೆ ತಮಗೆ ಅನಿಸಿದ್ದನ್ನ ಹೇಳಿದರೆ ಸಂಧಿಪದಿಗಳು ಸರಿಯಾದ ಉತ್ತರ ಆಗಿರಬೇಕು. ಈಗ 6ನೇ ಪ್ರಶ್ನೆ ಮಾಡೋಣ. The game begins in 3, 2, 1. ಇದು ತುಂಬಾ ಸಿಂಪಲ್ ಪ್ರಶ್ನೆ. ಶಂಕುವಿನಾಕಾರದ ಬಹುಕೋಶೀಯ ರಚನೆಗಳಂತಹ ಕೋಲ್ ಕಂಡುಬರುವಂತಹ ಸಸ್ಯ. ಆವಸ್ಯ ಸಸ್ಯ, ಆವೃತ ಬೀಜ ಸಸ್ಯ, ಪುಚ್ಚ ಸಸ್ಯ, ಅನಾವೃತ ಬೀಜ ಸಸ್ಯ. ಈ 4ರಲ್ಲಿ ಯಾವ ಸಸ್ಯದಲ್ಲಿ ಕೋಲಿದೆ? ಕೋಲಿನ 9 ರೀತಿಯ ರಚನೆ. ಈ ಶಂಕುನಾಕಾರ ರಚನೆ ನಾವು ಕೋಲ್ ಅಂತ ಹೇಳ್ತೀವಿ. ಈ ಕೋಲ್ಗಳು 4ರಲ್ಲಿ ಯಾವ ಬೀಜ ಸಸ್ಯಗಳು ಕಂಡುಬರುತ್ತವೆ?
ರೈಟ್. ಓವೇಸ್ ಅವರು ಉತ್ತರ ಕೊಟ್ಟಿದ್ದಾರೆ ಪುಚ್ಚ ಸಸ್ಯಗಳು ಅಂತೇಳಿ. ನಿಮ್ಮ ಉತ್ತರ ಪುಚ್ಚ ಸಸ್ಯಗಳು ತಪ್ಪಾದಂತಹ ಉತ್ತರ. ಸರಿಯಾದ ಉತ್ತರ ಯಾರು ಹೇಳ್ತೀರಾ? ಸಡಿ. ಸಚಿನ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಅನಾವೃತ ಬೀಜ ಸಸ್ಯ ಅಂತ ಹೇಳಿ. ಹೀಗಾಗಿ ಇದು ಡೌಟ್ ಮಾಡ್ತಿದ್ದಾರೆ. ಸಂಕಲನಕಾರದ ಬಹುಕೋಶೀಯ ರಚನೆಯಾದಂತಹ ತೋರಿರುವ ಒಂದು ಸಸ್ಯ ಯಾವಪ್ಪ ಅಂದ್ರೆ ಅನಾವೃತ ಬೀಜ ಸಸ್ಯ. ಅನಾವೃತ ಬೀಜ ಸಸ್ಯ ಅನಾವೃತ ಬೀಜ ಸಸ್ಯಗಳು ನೋಡಿಲ್ಲ ಅಂತಂದ್ರೆ ಸಾಮಾನ್ಯವಾಗಿ ನಾವೆಲ್ಲ ಪಾರ್ಕಲ್ಲಿ ಹೋದ್ರೆ ಸೈಕಲ್ ಅಂತೇಳಿ ಇವೆಲ್ಲ ಇಷ್ಟು ಮಾಡ್ತಾರೆ ಗಿಡ್ಡದ ಸಸ್ಯಗಳು ಬರುತ್ತೆ. ಅವಾಗ ನಾವು ಅನಾವೃತ ಬೀಜ ಸಸ್ಯಗಳು ಇಲ್ಲಿ ಯಾವುದೇ ಕಾರಣಕ್ಕೂ ಬೀಜದ ಕವಚದ ಹಣ್ಣುಗಳು ಇರಲ್ಲ. ಅದಕ್ಕೋಸ್ಕರ ಅನಾವೃತ ಬೀಜ ಸಸ್ಯ. ಹೀಗಾಗಿ ಅನಾವೃತ ಬೀಜ ಸಸ್ಯಗಳು ಸೇರಿದ. ಈಗ 7ನೇ ಪ್ರಶ್ನೆ ಒಬ್ಬೇಶ್ವರ ನೀವು. The game begins in 3. ಇಲ್ಲಿ ಒಂದು ಚಿತ್ರ ಕಾಣಿಸಿದ್ರೆ ಈ ಚಿತ್ರದ ಮಾದರಿ ಇದು ಒಂದು ಪರಮಾಣುವಿನ ಮಾದರಿ ಚಿತ್ರ. ಯಾವ್ದಾದ್ರು 2-3 ಭಾಗ ಇರ್ಬೋದು. ಪರಮಾಣುವಿನ ಮಾದರಿಯ ಚಿತ್ರ ಯಾವ್ದಾದ್ರು 1-2-3 ಎಷ್ಟಾದ್ರೂ ಭಾಗಗಳು. ಅಡ್ಡಿ ಬಣ್ಣದೇನು, ಕೆಂಪು ಬಣ್ಣದೇನು, ಮತ್ತೆ ನೀಲಿ ಬಣ್ಣದೇನು ಅಥವಾ ರೌಂಡ್ ಇರೋಕ್ಕೆ ಅಂತ ಹೇಳಿ. ಫ್ರೆಂಡ್ಸ್, ಓವೇಸ್ ಅವರು ಯಾವುದೇ ಉತ್ತರವನ್ನು ಕೊಟ್ಟಿಲ್ಲ. ಆಡಿಯನ್ಸ್ ಯಾರಾದ್ರೂ ಹೇಳ್ಬೋದು. ಪರಮಾಣುವಿನ ಮಾದರಿ ಚಿತ್ರ, ಮಧ್ಯಭಾಗ ಶ್ರೇಣಿ ಅಂತ ಹೇಳ್ತೀವಿ, ವೃತ್ತಾಕಾರ ಶ್ರೇಣಿ ಅಂತ ಹೇಳ್ತೀವಿ. ಯಾರಿಗೂ ಉತ್ತರ ಗೊತ್ತಿಲ್ಲ ಮುಂದುವರೆದು ಯಾರು ಹೇಳ್ಬೋದು ಉತ್ತರ? ರೈಟ್. ಸರಿಯಾದ ಉತ್ತರವನ್ನು ನೋಡುವಂತೆ ಈ ಭಾಗವನ್ನು ನಾವು ಬೀಜ ಕೇಂದ್ರ ಅಂತ ಹೇಳ್ತೀವಿ. ಈ ವೃತ್ತಾಕಾರ ಕಕ್ಷೆಗಳಿಗೆ ಚೈತನ್ಯ ಮಾಡಬೇಕು ಅಥವಾ ಕವಚವಾಗಿ ಹೇಳ್ತೀವಿ. ಇದು ಕೆ ಕವಚ, ಇದು ಎ ಕವಚ. ಇಲ್ಲಿರೋದು ಇಲೆಕ್ಟ್ರಾನ್ಗಳು, ಮಧ್ಯಭಾಗಗಳು ಪ್ರೋಟಾನ್ ಮತ್ತು ನ್ಯೂಟ್ರಾನ್. ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಮತ್ತು ಇವು ಕವಚಗಳು. ಹೀಗಾಗಿ ಓಬ್ಲೇಸ್ ಅವರು ಸರಿಯಾದ ಕೊಟ್ಟಿಲ್ಲ. ಈಗ ನಾವು ಮುಂದಿನ ಪ್ರಶ್ನೆಗಳು ಅಂದರೆ 8ನೇ ಪ್ರಶ್ನೆ ಮುಂದೆ 3, 2, 1. ಮೊಟ್ಟೆ ಇಡುವಂತಹ ಸ್ಥಳ ಯಾವುದು? ಯಾವುದು ಮೊಟ್ಟೆ ಇಡುತ್ತೆ ಅಂತ ಹೇಳಿ. ಕೋಳಿ, ಎಕೆಕಾಲ್, ಕಾಲುಗಳು, ಮೊಸಳೆ. ನಾನು ಕೇಳಿದ ಪ್ರಶ್ನೆ ಮೊಟ್ಟೆ ಇಡುವಂತಹ ಸ್ಥಳ ಯಾವುದು ಅಂತ ಪ್ರಶ್ನೆ. ಕೋಳಿ, ಎಕೆಕಾಲ್, ಕಾಲುಗಳು, ಮೊಸಳೆ. ನಾವು ಮರಿಗಳಿಗೆ ಹಾಲು ಉಳಿಸ್ತಾವೋ ಅವರಿಗೆ ನಾವು ಸ್ತನಿಗಳು ಅಂತ ಕರೀತೀವಿ. ಮರಿಗಳಿಗೆ ಹಾಲು ಉಳಿಸುವಂತಹ ಜೀವಿಗಳಿಗೆ ಸ್ತನಿಗಳು ಅಂತ ಕರೀತೀವಿ. ಈ ನಾಲ್ಕು ಯಾವುದು ಸಸ್ತನಿ ಅಥವಾ ಸ್ತನಿ? ಬಿ. ನರಸಿಂಹಮೂರ್ತಿ ಅವರು ಕೊಟ್ಟಿದ್ದಾರೆ ಬಿ. ಓಬ್ಲೇಶ್. ಮೊಟ್ಟೆ ಇಡುವಂತಹ ಸ್ತನಿ ಎಷ್ಟು ಅಲರ್ಟ್ ಇದ್ದೀರಾ ಅದೇ ಥರ ಅಲರ್ಟ್ ಎಲ್ಲಿರ್ಬೇಕು, ಉತ್ತರದಲ್ಲೂ ಬರಬೇಕು. ರೈಟ್. ಮೊಟ್ಟೆ ಇಡುವಂತ ಸ್ತನಿ ಯಾವುದು ನಮಗೆ ಓಬ್ಲೇಶ್ ಉತ್ತರವನ್ನು ಕೊಟ್ಟಿದ್ದಾರೆ ಎಕೆಕಾಲ್. ಕೋಳಿ ಇದು ಪಕ್ಷಿಗಳ ಗುಂಪಿಗೆ ಸೇರಿರುತ್ತೆ. ಕಾಂಗರು ಇದು ಸ್ತನಿಗಳ ಗುಂಪಿಗೆ ಸೇರುತ್ತೆ. ಮೊಸಳೆ ಸರೀಸೃಪದ ಗುಂಪಿಗೆ ಸೇರುತ್ತೆ. ಅಂದರೆ ಎಕೆಟಾ ಮತ್ತು ಕಾಂಗರು ಇವೆರಡು ಸ್ತನಿಗಳ ಗುಂಪಿಗೆ ಸೇರುತ್ತೆ. ಕಾಂಗರು ಮತ್ತೆ ಎಕೆಟಾ ಈ ಎರಡನ್ನ ನೋಡಿದ್ರೆ
ಯಾವುದು ಉತ್ತರ ಸರಿ ಅನಿಸುತ್ತೆ? ಬಿ ಎಕಿಡ್ನಾನ್. ನಾವೆಲ್ಲ ಕಾಲ್ಮರವನ್ನ ನೋಡಿದ್ವಿ ಅಲ್ವಾ? ಆದ್ರೆ ಉತ್ತರ ಯಾವುದು? ಬಿ. ಮೌಲೇಶ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಎಕಿಡ್ನಾನ್. ಎಕಿಡ್ನಾನ್ ಮೊಟ್ಟೆಡುವಂತ ಸ್ಥಳಿ ಹೌದು ಅಲ್ಲೋ ಅಂತ ನೋಡಿದ್ರೆ ಮೊಟ್ಟೆಡುವ ಸ್ತನ ಯಾವ್ದಪ್ಪ ಅಂದ್ರೆ ಎಕಿಡ್ನಾನ್. ಸಾಮಾನ್ಯವಾಗಿ ಎಲ್ಲಾ ಸ್ತನಿಗಳು ಮರಿಗಳು ಹಾಕ್ತವೆ, ಎಕಿಡ್ನಾನ್ ಮಾತ್ರ ಮೊಟ್ಟೆಡು. ಯಾವ ಸ್ತನಗಳು ಕೂಡ ಹೊಂದಿರವೋ ಅವು ನಾವು ಸಸ್ತನಿಗಳು. ಈಗ 9ನೇ ಪ್ರಶ್ನೆ ನಿಮಗೆ. The game begins in 3, 2, 1. ಸಲ್ಫ್ಯೂರಿಕ್ ಆಮ್ಲದ ಅಣುಸೂತ್ರ ತುಂಬಾ ಸುಲಭವಾದ ಪ್ರಶ್ನೆ. HNO3, H2SO4, HCl, H2O. ಸಲ್ಫ್ಯೂರಿಕ್ ಆಮ್ಲದ ಅಣುಸೂತ್ರ HNO3, H2SO4, HCl, H2O. 15 ಸೆಕೆಂಡ್ ಕಾಲಾವಕಾಶ ಇದೆ. ಸಿ HCl. ರೈಟ್. ಸಲ್ಫ್ಯೂರಿಕ್ ಆಮ್ಲದ ಅಣುಸೂತ್ರ ಮೌಲೇಶ್ ಅವರು HCl ಅಂತ ಕೊಟ್ಟಿದ್ದಾರೆ. HCl ಕಫ ಸೊ ಬಿ H2SO4 ಅಂತ ಕೊಟ್ಟಿದ್ದಾರೆ. ಅಮೂಲ್ಯ ಕೊಟ್ಟಿರುವಂತ ಉತ್ತರ ತಪ್ಪಾದಂತಹ ಉತ್ತರ. ಅಮೂಲ್ಯ ಕೊಟ್ಟಂತ ಉತ್ತರ H2SO4. ಸಲ್ಫ್ಯೂರಿಕ್ ಆಮ್ಲ ಅಣುಸೂತ್ರ ಈ ಚಿತ್ರಗೋಸ್ಕರ ವ್ಯಕ್ತಿ ಯಾರು? ಆದ್ರಿಂದ ಇನ್ನು 25 ಸೆಕೆಂಡ್ ಇದೆ. ಲಾಕ್ ಮಾಡೋಣ. ಗೊತ್ತಿರೋ ಕೈ ಎತ್ಕೊಳ್ಳು. ಹುಡುಗರು ಚಂದ್ರಶೇಖರ್ ಕಂಬಾರ್. ಇಲ್ಲಿಗೆ ಮೌಲೇಶ್ ಅವರು ಒಟ್ಟು 10 ಪ್ರಶ್ನೆಗಳಲ್ಲಿ 3 ಸರಿಯಾದ ಉತ್ತರವನ್ನು ಕೊಟ್ಟರೆ 7 ನಿಮಗೋಸ್ಕರ ಬಿಟ್ಕೊಟ್ಟಿದ್ದಾರೆ. ಹಾಗಾಗಿ ಮೌಲೇಶ್ ಅವರು ತುಂಬಾ ಚೆನ್ನಾಗಿ ಆಡೋದಿಲ್ಲ. ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ.